ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಯಾಕೆ ವಿಳಂಬ ಆಗ್ತಾ ಇದೆ ಸರ್ಕಾರಿ ನೌಕರರ ಸಂಬಳ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ವಿಜೇಂದ್ರ ಅವರಂತೂ ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ. ಇದು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ, ಯಾವುದಕ್ಕೂ ದುಡ್ಡು ಹಂಚ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ. ಹೀಗಾಗಿ ಖಜಾನೆ ಖಾಲಿ ಆಗ್ಯದ, ಅದಕ್ಕೆ ಪಗಾರಿಲ್ಲ. ಇವತ್ತು 22, 23 ತಾರೀಕು ಬಂತು, ಇನ್ನೂ ಇಲ್ಲ. ತಿಂಗಳ ಮುಗಿಲಿಗೆ ಬಂತು. ಪಾಪ ಅವರು ಒದ್ದಾಟ ಎಷ್ಟು ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಜವಾಗಿಯೂ ಸರ್ಕಾರಿ ನೌಕರರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಜೇಂದ್ರ ಅವರಿಗೆ ಇದ್ದಂಥ ಕಾಳಜಿ ಮೆಚ್ಚುವಂಥದ್ದು. ಇಲ್ಲೇ ಅದಕ್ಕೆ ಷಡಕ್ಷರಿ ಅವರು ಸರ್ಕಾರಿ ನೌಕರರ ಸಂಘದ CS ಷಡಕ್ಷರಿ ಅವರು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ವೇತನ ಪಾವತಿಯಲ್ಲಿ ವಿಳಂಬವಾಗಿದೆ ಎಂಬುದರ ಬಗ್ಗೆ ನಮಗೆ ಯಾವುದೇ ದೂರು ಬಂದಿಲ್ಲ. ಇಲ್ಲಿವರೆಗೆ ನಮ್ಗೆ ಯಾರು ದೂರು ಕೊಟ್ಟಿಲ್ಲ. ಪಾವತಿ ಅಂದರೆ ನಮ್ಮ ಪೇಮೆಂಟ್ ಮಾಡೋದು ಲೇಟ್ ಆಗ್ತದಪ್ಪ ಅಂತ ಲೆಟರ್ ಬಂದಿಲ್ಲ. ಆಗೈತೆ ಅಂತೇಳಿ ನಮಗೆ ಪತ್ರ ಬಂದಿಲ್ಲ, ಲೇಟ್ ಆಗೈತೆ ಅಂತೇಳಿ. ಜನಗಣತಿ ಕಾರಣಕ್ಕೆ ಕೆಲವರಿಗೆ ಪಾವತಿ ವಿಳಂಬವಾಗಿರಬಹುದು. ಜನಗಣತಿ ಐತಿ, ಅದಕ್ಕೆ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಇಲ್ಲ ಅಂತಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಿಳಂಬ ಆಗಿಲ್ಲ, ಆಗಿದ್ದು ಕೆಲವೊಂದು ಕಾನೂನು ಇರ್ತಾವೆ, ಜೆನ್ಯೂನ್ ಆಗಿರಬೇಕು, ಅದೇನಲ್ಲ. ಸರ್ಕಾರಿ ನೌಕರರಿಗೆ ಪೇಮೆಂಟ್ ರೆಗ್ಯುಲರ್ ಐತಿ ಅಂತೇಳಿ ಸ್ವತಃ CS ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು.